कर्नाटक दलित संघर्ष समिति राज्य अध्यक्ष दादा साहेब एनमूर्ति उनके जो आदेश के वजह से मैं हरिहर गोखले बीदर जिले के दलित संघर्ष समिति का अध्यक्ष बात कर रहा हूं। मादिग समाज को वड़ा मिसलाती या हमारे जो हक नहीं देने से हमारे को सुप्रीम कोर्ट आदेश होने के बाद भी जो है हमारे को हक नहीं मिल रहा, उसके वजह से 16 तारीख को मार्च 16 तारीख को सोमवार के दिन अंबेडकर सर्कल से डीसी ऑफिस तक रैली मुखांतर जाके डीसी मैडम को मेमोरंडम देने वाले हैं। और हमारे मादिग समाज के जो हमारे बहना भाया अम्मा बाबा जितने भी हमारे समाज के बुजुर्ग बड़े बच्चे सब जन मिलके हमारे रैली में शामिल होके डीसी मैडम तक रैली करके उनको मेमोरंडम देने तक सब जन साथ देना। सबको मेरे विनंती। जय भीम। Hospital, fertility and mother care, general hospital with scan center beside Kamala restaurant, bus stand road, Basakalyan. कर्नाटक दलित संघर्ष समिति बीदर जिला अध्यक्ष हरिहर गोखले नानु कर्नाटक दलित संघर्ष समिति राज्य अध्यक्ष दादा साहेब एनमूर्ति अनुमति वतीಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ 16ನೇ ತಾರೀಕಿಗೆ ಒಳ ಮೀಸಲಾತಿ ಸಲುವಾಗಿ ಡಿಸಿ ಮೇಡಮ್ ಅವರಿಗೆ ಮೆಮೊರಂಡಮ್ ಸಲ್ಲಿಸಲಾಗಿದೆ। ರ್ಯಾಲಿ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ರ್ಯಾಲಿ ಮುಖಾಂತರ ಡಿಸಿ ಆಫೀಸ್ಗೆ ಹೋಗಿ ಮೆಮೊರಂಡಮ್ ಸಲ್ಲಿಸಲಾಗಿದೆ। ಹಾಗೆ ಮಾದಿಗ ಸಮಾಜದವರಿಗೆ ಅನ್ಯಾಯ ಆಗಿದೆ। ಅದು ಅನ್ಯಾಯವನ್ನು ಆಗಲಾರದೆ ಸಿದ್ದರಾಮಯ್ಯ ಸರ್ಕಾರನು ಅದಕ್ಕೆ 15 ತಾರೀಕು ಒಳಗಾಗಿ ನಮಗೆ ಅನುಮತಿ ನೀಡಬೇಕು, ನಮ್ಮ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು। ಜಾರಿಗೆ ಒಂದ್ ವೇಳೆ ತರಲೇ ಹೋದರೆ 16 ತಾರೀಕಿಗೆ ಇದು ಮಾರ್ಚ್ 16 ತಾರೀಕಿಗೆ ಡಿಸಿ ಆಫೀಸ್ಗೆ ರ್ಯಾಲಿ ಮುಖಾಂತರ ಹೋಗಿ ಮೆಮೊರಂಡಮ್ ಸಲ್ಲಿಸಲಾಗಿದೆ। ಆದ ನಂತರ ಉಗ್ರವಾಗಿ ಹೋರಾಟ ಮಾಡಲಾಗಿದೆ। ಯಾಕಂದ್ರೆ ಈ ವರ್ಷ ಆಯ್ತು, ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಹೈದರಾಬಾದ್ ಆಗಲಿ ಕೆಲವು ರಾಜ್ಯದಲ್ಲಿ ಎಲ್ಲ ಆದೇಶ ಆಗಿ ಅವರಿಗೆಲ್ಲ ಅನುಮತಿ ಮಾಡಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರ। ನಮ್ಮ ಸರ್ಕಾರ ನಮ್ಮ ಬೀದರ್ ಇದು ಕರ್ನಾಟಕ ಸರ್ಕಾರ ನಮ್ದೇ ಏನದ ಸರ್ಕಾರ ಹಿಂದೆ ಆಗಲತ್ತದ। ಅದಕ್ಕೆ ಸಲುವಾಗಿ ಒಂದ್ ವೇಳೆ ಅವರು ನಮ್ಮ ಸರ್ಕಾರ ನಮಗೆ ಅನುಮತಿ ನೀಡಲಾದ್ರೆ ಉಗ್ರವಾಗಿ ಹೋರಾಟ ಮಾಡಲಾಗಿದೆ। ಬೀದರ್ ಜಿಲ್ಲೆಯೆಂದು ಹರಿಹರ್ ಗೋಖಲೆ DSS ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ಮಾತು।